ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ಪ್ರತಿ ವರ್ಷದ ವನ್ನಾದೇವಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಸಹಿತ ಜಾತ್ರಾ ಮಹೋತ್ಸವ ಆಯೋಜನೆಗೊಂಡಿದೆ. 3 ದಿವಸಗಳ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಶ್ರೀಮಠದ ಆಶ್ರಯದಲ್ಲಿ ನಡ್ಕೊಂಡು ಬರ್ತಾ ಇದೆ. ವನ್ನಾದೇವಿಯ ಇತಿಹಾಸ ನಾಡಿಗೆ ಗೊತ್ತಿರತಕ್ಕಂಥದ್ದು. 4 ಯುಗಗಳಲ್ಲೂ ಸಹಿತ ವನ್ನಾದೇವಿಯ ಭಕ್ತಿಯ ಪಾರಂಪರೆಯನ್ನು ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ 1000 ವರ್ಷಗಳ ಹಿಂದೆ ಆ ಶಕ್ತಿ ದೇವತೆಯಾದ ವನ್ನಾದೇವಿ ಉಗ್ರ ಸ್ವರೂಪವನ್ನು ಪಡೆದಾಗ ತಪಸ್ವಿಗಳಾದಂಥ ಜಗದ್ಗುರು ಮಳುಸಿದ್ದೇಶ್ವರರು ಈ ಭಾಗದಲ್ಲಿ ಸಂಚಾರ ಮಾಡಿ ಆಶೀರ್ವದಿಸಿ ಲಿಂಗದೀಕ್ಷೆ ಪಾದೋದಕ ಪ್ರಸಾದವನ್ನು ನೀಡಿ 64 ಶೀಲಗಳನ್ನು ಆಚರಿಸುವಂತೆ ಉಪದೇಶ ಮಾಡಿದರು. ಮಹಾಶೋಷಣೆಯಾದ ಕಾರಣಕ್ಕಾಗಿ ಆ ಅಮ್ಮನವರ ಹೆಸರಿನಲ್ಲಿ ಮಠವನ್ನು ಸ್ಥಾಪನೆ ಮಾಡಿದರು. ಅದನ್ನು ಸದ್ಧರ್ಮ ಸಿಂಹಾಸನ ಸಂಸ್ಥಾನ ಹೊನ್ನಮ್ಮ ಗವಿಮಠ ಅಂತ ಕರೀತಾರೆ. ಅಂದಿನಿಂದ ಇಲ್ಲಿವರೆಗೂ ನಮ್ಮ ಪೂಜ್ಯ ಗುರುಗಳು ಆರತಿ ಮಹೋತ್ಸವನ ನಡ್ಕೊಂಡು ಬರ್ತಾಯಿದ್ರು. ನಾವು ಬಂದ ನಂತರ ಆ ಜಾತ್ರಾ ಮಹೋತ್ಸವ ಮಾಡಬೇಕು, ಅದನ್ನು ವಿಸ್ತರಿಸಬೇಕು ಅನ್ನುವ ಕಾರಣಕ್ಕಾಗಿ 2002ರಲ್ಲಿ ನಾವು ಜಾತ್ರೆ ಅಂತ ಪ್ರಾರಂಭ ಮಾಡಿದ್ವಿ. 3 ದಿವಸಗಳ ಜಾತ್ರಾ ಮಹೋತ್ಸವ ವರ್ಷವೂ ಸಹಿತ ವಿಜೃಂಭಣೆ ನಡ್ಕೊಂಡು ಬರ್ತಾಯಿದೆ. ಈ ವರ್ಷವೂ ಸಹಿತ ದಿನಾಂಕ 7, 8 ಮತ್ತು 9ನೇ ತಾರೀಕು ಜಾತ್ರಾ ಮಹೋತ್ಸವ ನಡೀತಾ ಇದೆ. 7ನೇ ತಾರೀಕು ಆರತಿ ಮಹೋತ್ಸವ ಇದೆ. ಎಲ್ಲ ಈ ಭಾಗದ ತಾಯಂದಿರು ಎಲ್ಲ ಭಕ್ತರಿಂದ ಬಂದು ಅಮ್ಮನವರಿಗೆ ಆರತಿ ಮಾಡಿ ಭಕ್ತಿಯನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಅದು. ಅದರ ಜೊತೆಯಲ್ಲಿ ರಾತ್ರಿ ನೃತ್ಯ ಸಂಭ್ರಮ. ಅನೇಕ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಶ್ರೀಮಠ ನೃತ್ಯ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮನ ಆಯೋಜನೆ ಮಾಡೋದ್ರ ಮೂಲಕ ಸಂಜೆ 7ನೇ ತಾರೀಕು 7:30ಯಿಂದ 10 ಗಂಟೆವರೆಗೂ ಮನೋರಂಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗೆ 8ನೇ ತಾರೀಕು ಬೆಳಗ್ಗೆ ಲಿಂಗದೀಕ್ಷಾ ಸಂಸ್ಕಾರ ಕಾರ್ಯಕ್ರಮ. ಸುಮಾರು 50ಕ್ಕೂ ಹೆಚ್ಚು ಒಟ್ಟುಗಳು ಬಂದು ಲಿಂಗದೀಕ್ಷೆಯನ್ನು ಪಡ್ಕೊಳ್ತಿದ್ದಾರೆ. ವಿಶೇಷ ಶ್ರೀಮಠದಿಂದ ಬೆಳ್ಳಿ ಕರಡಿಗೆಯನ್ನು ಸಹಿತ ನೀಡಲಾಗ್ತಾ ಇದೆ. ಹಾಗೆ 10:30ಗೆ ಶಿವಾನುಭವ ಸಮ್ಮೇಳನ. ಸಿದ್ಧಗಂಗೆಯ ಪೂಜ್ಯರು ಮತ್ತು ಈ ಭಾಗದ ಎಲ್ಲ ಅರಗುರುಚರ ಮೂರ್ತಿಗಳು ಮತ್ತು ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಸಹಿತ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಆಶೀರ್ವದಿಸ್ತಾ ಇದ್ದಾರೆ. ಹಾಗೆ ಸಂಸದರು, ಶಾಸಕರು, ಎಲ್ಲ ಸಾಹಿತಿಗಳು, ಬುದ್ಧಿಜೀವಿಗಳು ಮತ್ತು ಪ್ರಶಸ್ತಿ ಪುರಸ್ಕೃತರು ಎಲ್ಲರೂ ಸಹಿತ ಆಗಮಿಸ್ತಾರೆ. ಈ ಸಮಾರಂಭ 8ನೇ ತಾರೀಕು 10:00ಗೆ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಸಮಸ್ತ ಭಕ್ತ ಮಹಾಶಯರು ಸಮಾರಂಭಕ್ಕೆ ಬರಬೇಕು ಅಂತೇಳಿ ಮನವಿ ಮಾಡಲಾಗಿದೆ. ಹಾಗೆ ಸಂಜೆ ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ 14 ವರ್ಷದ ಕೆಳಮಟ್ಟದ ಮಕ್ಕಳು ಜಗಜ್ಯೋತಿ ಬಸವೇಶ್ವರ ಅನ್ನುವಂಥ ಐತಿಹಾಸಿಕ ನಾಟಕವನ್ನು ಕಲಿತು ಅವರೇ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳ ಪಾತ್ರವನ್ನು ಸಹಿತ ಗಂಡು ಮಕ್ಕಳೇ ಮಾಡಿ ತುಂಬ ಚೆನ್ನಾಗಿ ಅದನ್ನು ಅಭಿನಯಿಸ್ತಾ ಇದ್ದಾರೆ. ಅದನ್ನು ಪ್ರೋತ್ಸಾಹಿಸಲಿಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಹಾಗೆ 9ನೇ ತಾರೀಕು ಮಧ್ಯಾಹ್ನ ರಥೋತ್ಸವ ಇರುತ್ತೆ. ಸಂಜೆ ಮುತ್ತಿನ ಪಲ್ಕಿ ಉತ್ಸವ ಮತ್ತು ವಿಶೇಷವಾಗಿ ವಿಜೃಂಭಣೆ ನಡೆಯುವ ಮಹೋತ್ಸವ ತಪಸ್ಸುವ ಸಹಿತ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳಿಗೆ ನೀವೆಲ್ಲ ಆಗಮಿಸಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ದೇವೆ. ಚೀಫ್ ಗೆಸ್ಟ್ ಈ ವರ್ಷದ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರಾದ ಡಾಕ್ಟರ್ ಸಲೀಮ್ರವರಿಗೆ ನಾವು ಸಿದ್ಧಲಿಂಗ ಶಿವಾಚಾರ್ಯ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಪ್ರಶಸ್ತಿ ಪುರಸ್ಕೃತರಾಗಿ ಆಗಮಿಸ್ತಿದ್ದಾರೆ ಮತ್ತು ಶಾಸಕರು, ಸಂಸದರು ಎಲ್ಲರೂ ಇರ್ತಾರೆ.